ಇವತ್ತು ನಾವು ನೋಡ್ತಾ ಹೋಗುವ ಧನಂಜಯ ಎಲ್ಲ ಆನೆಗಳು ಅಂತ ಹೇಳಿ ಹೇಗೆ ಸ್ನಾನ ಮಾಡ್ತಾವ ಅಂತ ಹೇಳಿ ನಿಮ್ಮ ಪ್ರಿಯ ನೆಚ್ಚಿನ ಆನೆಗಳು, ಅದರಲ್ಲಿ ವಿಶೇಷವಾಗಿ ನಮ್ಮ ವಿಕ್ರಮ್ ಗೌಡ್ರ ಸಾರಥ್ಯದಲ್ಲಿ ನೋಡುವ. ಪ್ರಶಾಂತಂದು ಕತೆ ಹೇಳಿ ಸರ್ ಸ್ವಲ್ಪ. ಪ್ರಶಾಂತ್ ಒಳ್ಳೆ ಸೌಮ್ಯ ಸ್ವಭಾವದ ಆನೆ, ಒಳ್ಳೆ ಈಗಿರೋ ಆನೆಗಳಲ್ಲಿ ತಾಕತ್ತಾಗಿರೋ ಆನೆ. ಆದ್ರೆ ಈ ಆನೆ ಹಿಂದೆ ಒಂದು ಎಲ್ಲರೂ ಬೆಚ್ಚಿ ಬೀಳ ಅಂತ ಒಂದು ಸತ್ಯ ಕತೆ ಇದೆ. ಕಳೆದ ವರ್ಷ ಡಿಸೆಂಬರ್ 6ನೇ ತಾರೀಕಿನ ದಿವಸ ಅರ್ಜುನನ ಕ್ಯಾಪ್ಟನ್ಸ್ ಇದರಲ್ಲಿ ಕಾಡೊಳಗೆ ಯಾವಾಗ ಆನೆ ಹಿಡಿಯ ಆವಾಗ ಅರ್ಜುನನ ಜೊತೆ ಈ ಆನೆ ಇತ್ತು, ಪ್ರಶಾಂತ ಆನೆ ಇದ್ದ. ಪ್ರಶಾಂತ ಮತ್ತೆ ಅರ್ಜುನ ಒಟ್ಟಿಗಿದ್ದಾಗ ಒಂದು ಕಾಡಾನೆ ಅಟ್ಯಾಕ್ ಮಾಡ್ತದೆ. ಅಟ್ಯಾಕ್ ಮಾಡಿದಾಗ ಆ ಆನೆಗೆ ಡಾಟ್ ಮಾಡೋದು ಹೊಡೆತಾ ಏನು ಇಂಜೆಕ್ಷನ್ ಇದು ಏನು ಸಿರಿಂಜ್ ಇದಕ್ಕೆ ಬೀಳುತ್ತೆ. ನೀವು ಅಲ್ಲಿ ಬಲಭಾಗದಲ್ಲಿ ಅಲ್ಲಿ ಒಂದು ಇಷ್ಟಪ್ಪ ಒಂದು ಗಾಯದಂಗೆ ಕಾಣ್ತಾ ಉಂಟು, ಅದೇ ಆ ಇಂಜೆಕ್ಷನ್ ಇದಾಗಿದ್ದು ಆಕಸ್ಮಿಕವಾಗಿ. ಆವಾಗ ಈ ಆನೆ ಬಿದ್ದೋಗ್ತದೆ. ಆ ಸಮಯದಲ್ಲಿ ಆ ಕಾಡಾನೆ ಬಂದು ಅರ್ಜುನನ ಮೇಲೆ ದಾಳಿ ಮಾಡಿ ಅರ್ಜುನ ಸತ್ತೋಗ್ತಾನೆ. ಅವತ್ತು ಈ ಆನೆಗೆ ಆಕಸ್ಮಿಕವಾಗಿ ಡಾಟ್ ಆಗಲಿಲ್ಲ ಅಂದಿದ್ರೆ ಆ ಕಾಡಾನೆನ ಹಿಡಿಬೋದಿತ್ತು, ಅರ್ಜುನ ಬದುಕಿರ್ತಿದ್ದ. ಇದು ಒಂದು ನಮ್ಮ ಭವಿಷ್ಯದ ಆನೆ. ಈ ಮಾವುತ ಈ ಆನೆನ ಭಾರಿ ಚಂದಾಗಿ ಸಾಕಿದ್ದಾನೆ. ಇಲ್ಲಿ ಎಲ್ಲ ಆನೆಕ್ಕಿಂತಲೂ ಬಲಿಷ್ಠ ಆಗಿದೆ, ದಷ್ಟಪುಷ್ಟ ಆಗಿದೆ. ಪ್ರಶಾಂತನ ನೋಡಿ ಕೂಡ ಅರ್ಜುನ ನೆನಪಾಗ್ತದೆ. ಅವತ್ತು ಪ್ರಶಾಂತ ಸರಿ ಇದ್ರೆ ಅರ್ಜುನ ಬದುಕಿರ್ತಿದ್ದ. 1 ವರ್ಷ ಆಗುತ್ತೆ ಇದು ಸರ್. ಈ ರೀತಿ ಆನೆಗಳದ್ದು ಕಾಡು ಕೋಣಗಳಿಗೆ ಬೇರೆ ಕಾಡಂದಿಗಳಿಗೆಲ್ಲ ಹೋಲಿಸಿದಾಗ ಆನೆಗಳ ಚರ್ಮ ತುಂಬಾ ಮೆತ್ತಗೆ. ಹಾಗಾಗಿ ಆನೆಗಳಿಗೆ ಸೊಳ್ಳೆ ಕಾಟ ಜಾಸ್ತಿ ಆಗ್ತದ್ರಿಂದ ಆನೆಗಳು ಸದಾ ಕೆಸರು ಮತ್ತೆ ಮಣ್ಣು ಮೈ ಮೇಲೆ ಹಾಕೊಂತಾರೆ. ಆನೆಗೆ ಬೆವರು ಗ್ರಂಥಿಗಳಿಲ್ಲ ಮನುಷ್ಯರಿಗಿದ್ದಾಗ ಇದ್ದಂಗೆ. ಅದು ಇಲ್ಲಿ ಗಂಟ್ಲ ಹತ್ರ ಒಂದು ಚೀಲ ಇರ್ತದೆ, ಸೊಂಡ್ಲು ಗಂಟ್ಲು ಒಳಗಡೆ ಅದು ಸೊಂಡ್ಲು ಬಾಯೊಳಗೆ ಹಾಕಿ ಅಲ್ಲಿಂದ ಬೆವರು ತೆಗೆದು ಮೈ ಮೇಲೆ ಸ್ಪ್ರೇ ಮಾಡ್ಕೊಂತದೆ. ಆ ಸಕೆ ಜಾಸ್ತಿ ಆದಾಗ ಇದು ಕೆಸರಿಗೆ ಬೀಳೋದು, ಮಣ್ಣೆಲ್ಲ ಮೈ ಮೇಲೆ ಹಾಕೊಂತ ಇರ್ತದೆ, ಸೊಳ್ಳೆ ಕಾಟ ತಡಿಕೊಳ್ಳೋಕ್ಕೆ ಕಷ್ಟ ಆಗಿ. ಆ ಸಮಯದಲ್ಲಿ ಆನೆ ಮೈ ತುಂಬಾ ಮಣ್ಣು ಮೆತ್ಕೊಂಡಿರೋದನ್ನ ಇವರಿಗೆಲ್ಲ ತೊಳಿತಾ ಇದ್ದಾರೆ ಈಗ. ಆದ್ರೆ ಕಾಡಾನೆಗಳು ಏನ್ ಮಾಡ್ತಾವ ಸರ್? ಕಾಡಾನೆಗಳಲ್ಲಿ ಏನಿಲ್ಲ, ಒಂದೊಂದು ಇಂಚು ಮಣ್ಣು ಇದ್ದೇ ಇರುತ್ತೆ. ಅದು ಯಾವತ್ತು ಇದು ಮಾಡೋದಿಲ್ಲ. ಅದೇನಾರ ಇಂಥ ನದಿಗಳು ಸಿಕ್ಕಿದಾಗ ಆನೆಗಳಿಗೆ ಜಲಕ್ರೀಡೆ ಆಡ್ತಾವಲ್ಲ, ಆ ಸಮಯದಲ್ಲಿ ಆ ಮಣ್ಣು ಬಿದ್ದೋಗುತ್ತೆ. ಆದ್ರೆ ಮತ್ತೆ ಬಂದು ಮಣ್ಣು ಹಾಕಿ ಧನಂಜಯ ಪ್ರಶಾಂತ ಇನ್ನೂ ಸ್ನಾನ ಮಾಡ್ತಾ ಇದ್ದಾನೆ. ಭಾರಿ ಸ್ನಾನ ತಗೊಳ್ತಾ ಇದೆ. ಒಟ್ಟು ಇಲ್ಲಿ ಊಟ ಸಿಗುತ್ತೋ ಇಲ್ಲೋ, ಒಳ್ಳೆ ಸ್ನಾನ ಸಿಗುತ್ತಲ್ಲ ಗೌಡ್ರೆ? ಹೌದು. ಆನೆಗಳಿಗೆ ಊಟ ಸಿಗುತ್ತಿಲ್ಲ, ಒಳ್ಳೆ ಸ್ನಾನ ಸಿಗುತ್ತಿಲ್ಲಿ. ಹೌದು. ಕಾಡಲ್ಲೇ ಮುರ್ಕೊಂಡಿರ್ತ ಅದು ಇನ್ನೂ ಬೆಳೆಯುವುದಿಲ್ವಾ? ಅದು ಇಲ್ಲ, ಅದು ಕೋರೆಗಳು ದವಡೆ ಹಲ್ಲಿನ ಹತ್ರಕ್ಕೆ ಆನೆದು ಕೋರೆ, ಆನೆದ ಹಲ್ಲು. ಕೋರೆ ಪ್ರತ್ಯೇಕ ಅಲ್ಲ, ಅದು ಆನೆದ ಹಲ್ಲಿನ ಭಾಗಕ್ಕೆ ಸೇರ್ತದೆ. ಅದು ಹುಟ್ಟಿದ ದಾವಡೆ ಹತ್ರ ಭಾರಿ ಪೆಟ್ಟು ಬಿದ್ದಾಗ ಅಲ್ಲಿ ಮತ್ತೆ ಹಲ್ಲು ಹುಟ್ಟಲ್ಲ, ಅಂದ್ರೆ ಕೋರೆ ಹುಟ್ಟಲ್ಲ. ಆನೆ ಈ ಕೋರೆಗಳನ್ನ ಕೆಲವು ಸಮಯದಲ್ಲಿ ನೀರಿಲ್ದಾಗ ಭೂಮಿನ ಅಗದು ಆ ಭೂಮಿಯಿಂದ ನೀರನ್ನ ತಗೊಂತವೆ, ಬಾವಿ ತರ ಮಾಡ್ಕೊಂಡು. ಮತ್ತೆ ಗೆಡ್ಡೆ ಗೆಣಸುಗಳನ್ನ ತೆಗೆದು ಉಪಯೋಗಿಸ್ಕೊಂತದೆ. ಮತ್ತೆ ಬೇಸಿಗೆ ಸಮಯದಲ್ಲಿ ನೀರು ಕಡಿಮೆ ಇದ್ದಾಗ, ಬಾಯಾರಿಕೆ ಆದಾಗ ಮರದ ಸಿಪ್ಪೆಗಳನ್ನ ಕಿತ್ಕೊಂಡು ತಿಂದು ಅದರಲ್ಲಿ ನೀರನ್ನ ಪಡ್ಕೊಂತವೆ. ಆ ಸಮಯದಲ್ಲಿ ಮರದ ಸಿಪ್ಪೆ ತೆಗಿಯಕ್ಕಾಗಿ ಕೋರೆಗಳನ್ನ ಉಪಯೋಗಿಸ್ಕೊಂತವೆ, ಮತ್ತೆ ರಕ್ಷಣೆಗೆ ಉಪಯೋಗಿಸ್ಕೊಂತವೆ. ಅಷ್ಟೇ ಅಲ್ಲ, ಆನೆಯ ಕೋರೆಗಳನ್ನು ನೋಡಿ ಹೆಣ್ಣಾನೆಗಳು ಆಕರ್ಷಿತ ಆಗುತ್ತವೆ. ಸರ್ ಅದು ಎರಡು ಯಾವ್ದು ಸರ್? ಅದು ಅಲ್ಲಿರೋದು ಅದೇ ಹಿಡಿದಿದ್ದು ವನಮೀರ ಮಕ್ನ ಸರ್? ಮಕ್ನ ಅದೇ ಅಲ್ಲಿ ಬರ್ತಾ ಇತ್ತು ಮಕ್ನ ಅಂತ ನಾವು ಹೇಳಿದೆ. ಹೌದು, ಸಕಲೇಶ್ಪುರ ಮತ್ತೆ ಇದ್ರ ಮಧ್ಯಭಾಗ, ನಮ್ಮ ಸಕಲೇಶ್ಪುರ ಹಾಸನ ಮಧ್ಯಭಾಗದಲ್ಲಿ ಅಲ್ಲ, ಸಕಲೇಶ್ಪುರದ ಹತ್ರ ಎಸ್ಟೇಟ್ ಅಲ್ಲಿ ಹಿಡಿದಿದ್ದು ಫಸ್ಟ್. ಹೋಗ್ರಪ್ಪ ನೀವು ಹಿಂದೆ.
ಫಸ್ಟ್ ಹಿಡಿದಿದ್ದು ಅಲ್ಲ, ಈ ಆನೆ ಫಸ್ಟ್ ಹಿಡಿದಿದ್ದು ಮಕ್ನಾನ ಗುಡ್ಬೆಟ್ಟ ಎಸ್ಟೇಟ್ ಅಲ್ಲಿ. ವಾಪಸ್ ಮತ್ತೆ ಬಂಡೀಪುರದ ಮೂಲೆ ಹೊಳೆಯಿಂದ ವಾಪಸ್ ಬಂದ ಆನೆ ಸಕಲೇಶ್ಪುರಕ್ಕೆ ವಾಪಸ್ ಬಂತು. ಮತ್ತೆ ಎರಡನೇ ಸರಿ ಮನೆಗಳಿಗೆ ನುಗ್ಗಕ್ಕೆ ಶುರು ಮಾಡ್ತು, ಸೊಸೈಟಿಗೆ ನುಗ್ಗಿ ಅಕ್ಕಿ ತಿನ್ನಕ್ಕೆ ಶುರು ಮಾಡ್ತು. ಆಮೇಲೆ ಹೊಸೂರು ಎಸ್ಟೇಟ್ ಹೈವೇ ಸೈಡಲ್ಲಿ ಇದನ್ನ ಹಿಡಿದು ಅಲ್ಲೇ ಲೋಡ್ ಮಾಡಿದ್ದು. ವಿಶೇಷ ಅಂತ ಹೇಳಿದ್ರೆ ಈ ಮಕ್ಕನಾದ್ ಹೇಳ್ಬಿಡ್ತೇನೆ ನಿಮಗೆ. ಆಗ ವೆಂಕಟೇಶ್ ಅವರು ಇದ್ರು, ಈ ಆನೆಯನ್ನು ಹಿಡಿಲಿಕ್ಕೆ ಈ ಅಭಿಮನ್ಯು, ಅರ್ಜುನ ಎಲ್ಲ ಬೆನ್ನಟ್ಟಿರ್ತಾವೆ. ಕೊನೆಗೆ ಇದು ಟ್ರ್ಯಾಂಕ್ಲೈಸ್ ಆಗುತ್ತೆ. ಭಯಂಕರ ದೈತ್ಯ ಇತ್ತಲ್ಲ ಸರ್ ಇದು ಆನೆ, ಇದು ಮೊದಲು. ಅವತ್ತು 3 ಸತಿ ಅಲ್ಲೇ ಅದಕ್ಕೆ 3 ಸಾರಿ ಟ್ರ್ಯಾಂಕಲೈಸ್ ಮಾಡ್ತಾರೆ. ಇದು ಇಡಿ 3ನೇ ಸರಿ ಅದು ಆ ಹೈವೇ ಸೈಡ್ ಕಾಫಿ ತೋಟದಲ್ಲಿ ಬಿದ್ದೋಗ್ತದೆ, ಈ ಹೋಟೆಲ್ ಹತ್ರ. ಅದು ಸಕಲೇಶ್ಪುರದಿಂದ 3 ಕಿಲೋಮೀಟರ್ ದೂರದಲ್ಲಿರೋದು. ಹೌದು. ಆದ್ರೆ ಇದಕ್ಕಿಂತ ಹಿಂದೆ ಗುಡ್ಬೆಟ್ಟ ಎಸ್ಟೇಟ್ ಹಿಡಿದಿದ್ದ ಈ ಆನೆ ಮೂಲೆ ಹೊಳೆ ಹತ್ರ ಬಿಟ್ಟಾಗ 2 ತಿಂಗಳಿಗೆ ಮತ್ತೆ ವಾಪಸ್ ಸಕಲೇಶ್ಪುರಕ್ಕೆ ಬರುತ್ತೆ. ಆಮೇಲೆ ಇದು ಒಂದು ಗಂಡಾನೆ ಮರಿನ ಸಾಕ್ತಾ ಇರುತ್ತೆ. ಗಂಡಾನೆ ಮರಿ ಹತ್ರ ಸಾಕ್ತಾ ಇದ್ದಾಗ ಫಸ್ಟ್ ಇದು ಸಕಲೇಶ್ಪುರಕ್ಕೆ ಎಂಟ್ರಿ ಕೊಟ್ಟಾಗ ಇದನ್ನ ಎಲ್ಲರೂ ಹೇಳ್ತಾ ಇದ್ರು. ನಾನು ನೋಡಕ್ ಹೋದಾಗ ನನಗೂ ಒಂದ್ ಸ್ವಲ್ಪ ಎಲ್ಲ ಶೋ ಮಾಡ್ತು, ಓಪನ್ ಜಾಗದಲ್ಲಿ ನಿಂತ್ಕೊಂಡು. ಆ ಗಂಡು ಮರಿನೂ ನನ್ನ ಕಡೆ ಕಾಲು ಎತ್ತಿ ಹಿಂಗೆಲ್ಲ ತಿರ್ಗಿ ಆಡಿಸ್ತು. ಆಮೇಲೆ ನಾನು ಹೆಣ್ಣಾನೆ ಅಂತ ತಿಳ್ಕೊಂಡಿದ್ದೆ. ಆಮೇಲೆ ಒಂದ್ ದಿವಸ ಸಾಯಂಕಾಲ ನಾನು ಈ ಆನೆ ಫೋಟೋ ತೆಗಿತಾ ಇರ್ಬೇಕಾರೆ ಇದು ಮೂತ್ರ ಮಾಡೋತ್ತಿಗೆ ನಂಗೆ ಗೊತ್ತಾಯ್ತಿದ್ದು ಗಂಡ ಆನೆ ಅಂತ. ಆಮೇಲೆ ನಾನು ಎಲ್ಲರಿಗೂ ಇಡೀ ನಮ್ಮ ಹಾಸನ ಡಿಸ್ಟಿಕ್ ಫಾರೆಸ್ಟ್ನರಿಗೆ ಹೇಳಿದ್ದು, ಇದು ಮಕನ ಆನೆ, ಇದಕ್ಕಿಂತ ಹಿಂದೆ ಒಂದು ಮಕನ ಆನೆ ಹಿಡಿದಿದ್ವಲ್ಲ, ಇದು 2ನೇ ಮಕನ ಆನೆ ಬಂದಿರೋದು ನಮ್ಮಲ್ಲಿಗೆ ಅಂತ. ಆಮೇಲೆ ಇದೇನು ಮಾಡ್ತು, ನಮ್ಮ ಹಾನ್ಬಾಳ್ ಹತ್ರ ಒಂದು 4 ಕಿಲೋಮೀಟರ್ ದೂರದಲ್ಲಿ ಮಗಜಳ್ಳಿ ಅಂತ ಅಲ್ಲೊಂದು ವಾಟರ್ ಫಾಲ್ಸ್ ಇದೆ, ಅಲ್ಲೊಂದು ಕಾಡಿಲ್ಲಿ ಬಂದು ಸೇರ್ಕೊಂಡಿತ್ತು. ಅವಾಗ ಕೊರೋನಾ ಎಲ್ಲ ಕಡೆ ಲಿಕ್ಕರ್ ಬ್ಯಾನ್ ಮಾಡಿದ್ರು. ನಮ್ಮ ಮಲ್ನಾಡು ಹಳ್ಳಿಗಳಲ್ಲೆಲ್ಲ ಕಳ್ಬಟ್ಟಿ ಶರಾಬಿಂದೇ ಆರ್ಭಟ ಜಾಸ್ತಿ ಆಗಿತ್ತು. ಈ ಆನೆ ಇದ್ದಕ್ಕಿದ್ದಂಗೆ ಸಾಯಂಕಾಲ ನನ್ನ ಅಟ್ಟಿಸ್ಕೊಂಬಂತು. ನಾನು ಒಂದು 15 ಅಡಿಯಿಂದ ಕೆಳಗೆ ನೆಗೆದು ಒಂದು ನದಿಗೆ ನೆಗೆದು ಹೋಗಿ ನಿಂತ್ಕೊಂಡೆ. ಆಮೇಲೆ ನನ್ನ ಹಿಡಿಯಕ್ಕೆ ಆಗ್ಲಿಲ್ಲಲ್ಲ ಅಂತ ಹೇಳಿ ನನ್ನ ಮೇಲೆ ಒಂದು 2 ಅಡಿಕೆ ಮರನ ದೂಕಿ ಬೀಳಿಸ್ತು. ನಾನು ಅಲ್ಲಿಂದ ಓಡೋದೆ. ಆಮೇಲೆ ಗೊತ್ತಾಯ್ತು ಇದು ಅಲ್ಲಿಟ್ಟಿರೋ ಸುಮಾರು 3/4 ಬ್ಯಾರಲು ಕಳ್ಬಟ್ಟಿ ಶರಾಬ್ ಕುಡಿದಿದೆ ಅಂತ. ಇದೇ ಮಕನ ಇದು ಟೈಟ್ ಆಗಿ ನನ್ನ ಮೇಲೆ ಅಟ್ಯಾಕ್ ಮಾಡ್ತಾ. ಅವತ್ತು ನಾನು ಸಿಕ್ಕಿದ್ರೆ ನನ್ನ ಸಾಯಿಸಾಗ್ತಿತ್ತು. ಇಷ್ಟು ಈ ಮಕನದ ಕತೆ. ಈ ಮಕನದ ಹಿಂದೆ ನಾನು ತುಂಬಾ ಓಡಾಡಿದ್ದೀನಿ. ಈ ಮಕನ ಯಾವಾಗ ಇದು ಸಾಕು ಮರಿ ಇದರಿಂದ ತಪ್ಪಿಸ್ಕೊಂಡು ಹೋಯ್ತು, ಬಹುಶಃ ಅದೇ ಇರ್ಬೋದು. ಈಗ ನಾವೇನು ಕಾನಹಳ್ಳಿ ಕುಳ್ಳ ಅಂತ ಹೇಳ್ತೀವಿ, ಅದು ಈ ಆನೆ ಸಾಕಿದ ಮರಿ. ಅದು ಕಾನಹಳ್ಳಿ ಕುಳ್ಳ ಹೆಚ್ಚಿನ ಅಂಶ ಇದೆ. ಯಾಕೆಂದ್ರೆ ಇದು ಬಂದ್ಮೇಲೆ ಅದು ಒಂಟಿ ಆಯ್ತು. ಆ ಸಮಯದಲ್ಲಿ ಇದು ಮನೆ ಒಳಗಿಂದ ಎಲ್ಲ ಅಕ್ಕಿನ ಎಳೆದು ಆ ಕಾನಹಳ್ಳಿ ಕುಳ್ಳ ಮರಿಗೆ ಕೊಡ್ತಿತ್ತು. ಅದು ತಿಂತಿತ್ತು. ಸ್ವಲ್ಪ ದಿವಸ ಆದ್ರೆ ಅದು ಮನೆ ನುಗ್ತಿತ್ತು. ಮತ್ತೆ ಇದು ಯಾರ ಮನೇಲಿ ಶರಾಬ್ ಇರ್ತದೆ ಅವ್ರ ಮನೆ ಕಿಟಕಿ ಹೊಡಿಯೋದು, ಬಾಗಿಲು ಮುರಿಯೋದು ಮಾಡ್ತಿತ್ತು. ಸರ್ ಇದು ಈ ಮಕ್ನ. ಆಮೇಲೆ ರೇಷನ್ ಅಂಗಡಿ ಹೊಡೆಯೋದು, ಅಕ್ಕಿ ಕದಿಯೋದು ನಿಜಾನ ಇದು ಸರ್? ಇದು ಹೌದು. ನಾನು ಒಂದ್ ದಿವಸ ಇದು ಹಿಂದೆನೆ 5-6 ಗಂಟೆವರೆಗೆ ಇದ್ದು, ಅಲ್ಲಿಂದ ನಾನು ಮನೆಗೆ ಹೋಗಿ 8 ಗಂಟೆಗೆ ಫೋನ್ ಬಂತು, ಸೊಸೈಟಿ ಬಾಗಿಲು ಮುರಿದು ಮೂಟೆ ಎಲ್ಲ ಹೊರಗಿಟ್ಕೊಂಡು ಅಕ್ಕಿ ತಿಂತ ಉಂಟು ಅಂತ. ಅದಾಗಿ 2 ದಿವಸಕ್ಕೆ ಅದೇ ಭಾಗದಲ್ಲಿ ಮಠಸಾಗರ ಅನ್ನಲ್ಲಿ ಫಸ್ಟ್, ಅಲ್ಲಿಂದ ಮಠಸಾಗರದಲ್ಲಿ ಹೊಡೆದಿದ್ದು ಹೈವೇಲಿ ಬಂದು ಹೈವೇ ಕ್ರಾಸ್ ಆಗಿ ಅಲ್ಲಿಂದ ಮಹೇಂದ್ರ
ಹೌದಾ, ಏನಾಯ್ತು ನೀವು ಬೆಳಗ್ಗೆ ನೋಡಿದ್ರಲ್ಲ? ಬೆಳಿ ಏನಿಲ್ಲ ಹಿಡಿಬೇಕಂತ ಹಿಡಿತಾ ಇದೆ. ಹತ್ರ ಹೋಗಿ ಕಿರ್ಕ್ ಪಾರ್ಟಿ ಏನು ಕಿರ್ಕ್ ಪಾರ್ಟಿ ಫಿಲ್ಮ್ ತೆಗೆದ ಜಾಗದಲ್ಲಿ ಒಂದು ಹೋಟ್ಲಿತ್ತು. ಆ ಹೋಟ್ಲಿಗೆ ಕಿರ್ಕ್ ಪಾರ್ಟಿ ಹೋಟ್ಲು ಅಂತ ಆಗಿದೆ. ಅಲ್ಲಿ ಇದನ್ನ ಹಿಡಿದಿದ್ದು ಕೊನೆಯದಾಗಿ ಅಲ್ಲ ಸರ್, ನೋಡಿ ಹಾಗೆ ಸರ್, ಇದನ್ನ ಹಿಡಿಯುವಾಗ ಇದಕ್ಕೆ ತುಂಬಾ ದೈತ್ಯವಾಗಿ ತಲೆ ಹಿಡಿಗೆ ಇದು ಅವಾಗ ಅಕ್ಕಿ ತಿಂತ ಸರ್. ಏನ್ ಸರ್ ಇದು, ಅಂತ ಆನೆ, ದಪ್ಪನ ಆನೆ ಕ್ಯಾಂಪಿ ಬಂದಿಷ್ಟು ಸ್ವರ್ಗತ್ತಂದ್ರೆ ತುಂಬಾ ಬೇಜಾರಾಗುತ್ತಲ್ಲ ಸರ್. ನಿಮ್ಗೇನ್ ಅನ್ಸುತ್ತೆ? ತುಂಬಾ ದಪ್ಪ ಇತ್ತು ಸರ್ ಅದಾನೆ. ಆಹಾರ ಕಡಿಮೆ, ಆಹಾರ ಕೊಟ್ರೆ ಮತ್ತೆ ಅದು ಹೇಗೆ ಬೆಳೀತದೆ. ಇಲ್ಲಿ ಆಹಾರ ಅದಕ್ಕೆ ಇನ್ನು ಭತ್ತ ತಿಂತಿತ್ತು. ಸರ್ ಈಗ ಈ ಮಖನ ಇದೆ ಅಲ್ಲ ಸರ್, ಹಿಡಿಯೋ ಹೊತ್ತಿಗೆ ಏನ್ ಸರ್ ಎಂತ ದೈತ್ಯಾಕಾರ ಇತ್ತು. ತುಂಬಾ ವಿಶೇಷ ಗೊತ್ತಾ ಸರ್ ಈ ಆನೆನ ಹಿಡಿದು ಅಭಿಮನ್ಯು. ಗೊತ್ತು, ನಾನು 2 ಸತಿ ಹಿಡಿಯೋತ್ತಿಗೂ ನಾನು ಜೊತೆನೇ ಇದ್ದೆ. ಅಭಿಮನ್ಯು ಇದನ್ನ ಹಿಡಿದಿದ್ದು ಸರ್. ಇದು ಆನೆ ಅವತ್ತು ಸಿಕ್ಕಾಪಟ್ಟೆ ಓಡ್ತಾ ಇತ್ತು, ಒಳಗೋಯ್ತು ತಪ್ಪಿಸ್ಕೊಂಡು ಹೋಗ್ಬಿಡ್ತಿದ್ದು. ಆಗ ಅಭಿಮನ್ಯು ಇದನ್ನೇ ಟ್ರ್ಯಾಪ್ ಮಾಡ್ತಾನೆ. ಏನಂತೀರ ಸರ್ ಅಭಿಮನ್ಯು ಬಗ್ಗೆ? ಫಸ್ಟು ಬೆಳಿಗ್ಗೆ ಒಂದು ಕಡೆ ಹೋಗಿ ಮಠಸಾಗರದ ಹತ್ರ ನಿಂತಿತ್ತು. ಆಮೇಲೆ ವೆಂಕಟೇಶ್ ಅಣ್ಣ ಹೋಗಿ ಹೊಡೆದ್ರು. ಹೊಡೆದ ಕೂಡಲೇ ಓಡಕ್ಕೆ ಶುರು ಮಾಡ್ತು, ನಿಲ್ತಿರ್ಲಿಲ್ಲ. ನಾನು ಒಂದು ಸ್ವಲ್ಪ ಇದಕ್ಕೆ ಇದ್ರ ಬದಲಾಗಿ ದೊಡ್ಡದೊಂದು ಗುಂಡಿಗೆ ನಗ್ದು ತಪ್ಪಿಸ್ಕೊಂಡೆ. ಆಮೇಲೆ ಏನಾಯ್ತು, ಅಭಿಮನ್ಯು ಆ ಕಡೆಯಿಂದ ಚೇಂಜ್ ಮಾಡಿ ಹೊಡೆದು ಹೈವೇ ದಾಟೋದು ಬೇಡ ಅಂತ ತಿರುಗ್ಸಕ್ಕೆ ನೋಡಿದ, ಆಗಲಿಲ್ಲ. ಆಮೇಲೆ ಇದು ಹೈವೇ ದಾಟಿ ಹೋಯಿತು. ಆಮೇಲೆ ಮತ್ತೊಂದು 2 ಸರಿ ಟ್ರ್ಯಾಂಕ್ಲೈಸ್ ಮಾಡಿ ಆಮೇಲೆ ಇದು ಸಿಕ್ಕಿದ್ದಾನೆ. ಆವಾಗ ಆ ಕಾಡಲ್ಲಿತ್ತು, ಎಲ್ಲಿ ಬೇಕಾದ್ರೂ ಯಾರ ಮನೆಗೆ ನುಗ್ಗಿ ಭತ್ತ ತಿಂತಿತ್ತು. ಕೆಲವರು ಭಾರಿ ದೈವ ಭಕ್ತರು ಭತ್ತ ತಿನ್ಲಿ, ನಮ್ಗೇನು ತೊಂದರೆ ಇಲ್ಲ ಅಂತ ಹೇಳಿ ಬಿಡ್ತಿದ್ರು. ಇನ್ನು ಯಾವಾಗ ಸೊಸೈಟಿ ಅಕ್ಕಿನ ಇದು ತಿನ್ನಕ್ಕೆ ಶುರು ಮಾಡ್ತು, ಸೊಸೈಟಿಗಳನ್ನ ಬಾಗಿಲು ಮುರಿದು, ಆಮೇಲೆ ಸರ್ಕಾರಕ್ಕೆ ಎಲ್ಲ ಇದು ಮಾಡಿರು, ದೂರು ಕೊಟ್ಟರು. ಆಮೇಲೆ ಇದನ್ನ ಹಿಡಿದ್ರು ಅಷ್ಟೇ. ಮತ್ತೆ ಇದು ಯಾರನ್ನು ಮನುಷ್ಯರನ್ನು ಸಾಯಿಸಿಲ್ಲ, ಯಾರನ್ನೂ ಅಟ್ಟಿಸ್ಕೊಂಡ್ ಬಂದಿಲ್ಲ. ಅವತ್ತೇನೋ ಕಾಲ್ಬಟ್ಟಿ ಕುಡಿದು ಆ ಕೊರೋನಾ ಟೈಮಲ್ಲಿ ಟೈಟ್ ಆಗಿತ್ತು, ಹಾಗಾಗಿ ನನ್ನ ಮೇಲೆ ಅಟ್ಯಾಕ್ ಮಾಡಕ್ ಬಂದಿತ್ತು ಅಷ್ಟೇ. ವನರಾಜ ಇದು ಸರ್ ಮೈಸೂರು ಭಾಗದಲ್ಲಿ ಹಿಡಿದಿರುವಂತ ಆನೆ. ಈಗ ಹೋಗ್ತಾ ಇರೋದು ವನರಾಜ. ಇದು ದುಬಾರಿಯಲ್ಲಿ ನೋಡಿ ಸರ್, ಇದ್ರದ್ದು ತುಂಬಾ ಅಂತ ಹೇಳಿದ್ರೆ ಇದು ಅಡ್ಡ ಆಗಿದೆ ಈ ನಮ್ಮ ದಂತ. ಇದು ಧನಂಜಯ.